ಟೈಟ್ಲ್ ಬಿಟ್ಟರೆ ನಮ್ಮ ಟೈಟ್ಲಿಗೆ ಏನು ವ್ಯಾಲ್ಯೂ ಇರುತ್ತೆ? ನಮ್ಮ ಇಷ್ಟು ವರ್ಷದ ಕನಸಿಗೆ ಏನು ವ್ಯಾಲ್ಯೂ ಇರುತ್ತೆ? ನಾವು ಯಾವ ಟೈಟ್ಲ್ ಬಿಡೋದು? ಅಂದ್ರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಟೈಟ್ಲನ್ನು ಕದ್ದಿಟ್ರೆ ನಾವು ಯಾವ ಟೈಟ್ಲ್? ನಾವು ಇಂಗ್ಲೀಷಲ್ಲಿ ಹಾಕ್ಬೇಕಾಗುತ್ತೆ. ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಮ್ಮ ಕನ್ನಡ ಏನಿದೆ, ಆ ಕನ್ನಡ ಟೈಟ್ಲ್ ಏನಿದೆ ಅದು ನಮ್ಮದು. ಮತ್ತೆ ಈ ಸಂಬಂಧ ವಾಣಿಜ್ಯ ಮಂಡಳಿಗೆ ನಾವು ಆಲ್ರೆಡಿ ಒಂದು ವೀಕ್ ಹಿಂದೆ ಹೋಗಿದ್ದು, ಅವರಿಗೆ ಈ ವಿಷಯನ ತಲುಪಿಸಿದಾಗ ನರಸಿಂಹ ಸರ್ ಹೇಳಿದ್ರು, ಅವರು ಆಯ್ತಪ್ಪ ನಾವೆಲ್ಲ ರೀತಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನೋಡಿದ್ರು. ಸೆನ್ಸಾರ್ನವ್ರು ಕೊಡ್ತಿಲ್ಲ ಅಂತಲ್ಲ ಸರ್, ನಮ್ಮ ಟೈಟ್ಲನ್ನು ಇವರು ಬಳಸ್ತಿದ್ದಾರೆ ಈಗ. ಹೌದು ಹೌದು. ಹೆಂಗ್ ಕೊಡ್ತಾರೆ? ಹೌದು ಸರ್, ಈಗ ಚೇಂಬರ್ ಇಂದ ಲೆಟರ್ ಹೋಗ್ಬೇಕಲ್ಲ, ಅವ್ರ ಪರ್ಮಿಷನ್ ತಗೊಂಡಿಲ್ವಲ್ಲ. ಚೇಂಬರ್ ಇಂದ ಅವ್ರು ಏನು ಪರ್ಮಿಷನ್ ತಗೊಂಡಿಲ್ಲ. ಅಲ್ಲಿ ತಗೊಂಡಿದ್ರೆ ನಾವು ಸುಮ್ಮನೆ ಆಗ್ತಿದ್ದು. ನಾವು ಕೊಡಲ್ಲ. ಅಬ್ಜೆಕ್ಷನ್ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ಈಗ ಇಲ್ಲ, ಅವ್ರು ಮಾಡಲ್ಲ. ವಾಣಿಜ್ಯ ಮಂಡಳಿಯವರು ಆಲ್ರೆಡಿ ಅವ್ರ ಲೆಟರ್ ಕಳಿಸ್ತೀನಿ ಅಂದಿದ್ದಾರೆ. ಅಂದ್ರೆ ಸೆನ್ಸಾರ್ ಸಮಿತಿ ಕಳಿಸ್ತೀವಿ, ಮತ್ತೆ ಅವ್ರ ಪ್ರೊಡಕ್ಷನ್ ಕಳಿಸಿದ್ದಾರೆ. ಎಷ್ಟು ಜನ ಪ್ರೊಡಕ್ಷನ್ ಇದ್ದಾರೆ ಎಲ್ರಿಗೂ ಕಳಿಸಿದ್ದಾರೆ. ಒಂದೇ ಕಡೆ ಅಲ್ಲ ಸರ್, ಅದು ತೆಲುಗಲ್ಲೂ ಆಗಿಲ್ಲ. ಅವರು ತೆಲುಗಲ್ಲಿ ರಿಜಿಸ್ಟರ್, ಮಲಯಾಳಮಲ್ಲಿ ಬೇಸಿಕ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಹೌದು. ಡಬ್ಬಡ್ ಸಿನಿಮಾ ಅದು. ಅಲ್ಲ ಸರ್, ಡಬ್ಬಡ್ ಇದೆ. ನಾವು ಇಲ್ಲಿ ಋಷಭ ಅನ್ನೋದು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಈ ಚೇಂಬರ್. ವಾಣಿಜ್ಯ ಮಂಡಳಿ ಇರೋದು ಕನ್ನಡ ಸಿನಿಮಾಗೆ ಸರ್. ಡಬ್ಬಡೆ ಓಕೆ, ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಋಷಭ ಅಂತ ಹೇಳಿ. ಆ ಋಷಭ ಅನ್ನೋದನ್ನ ಇಲ್ಲಿ ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಗೊತ್ತಾಯ್ತು, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಿರೋ ನಿಮ್ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್. ಬಟ್ ನಾನ್ ಕೇಳಿರೋ ಡಬಲ್ ಸಿನಿಮಾ ಆಗಿರೋದ್ರಿಂದ ನಿಮ್ಮ ಟೈಟ್ಲಿಗೆ ಅವ್ರು ಅಬ್ಜೆಕ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಮಸ್ಯೆ. ಹೌದು ಸರ್, ಡಬ್ಬಡ್ ಸಿನಿಮಾ ಓಕೆ, ಆದ್ರೆ ಅವ್ರು ಕನ್ನಡದಲ್ಲಿ ಬಿಡಂಗಿಲ್ಲ. ಅವ್ರು ಮಲಯಾಳಂ ತಾನೆ, ಅಲ್ಲಿ ತಾನೆ ರಿಜಿಸ್ಟರ್ ಮಾಡ್ತಾರೆ. ಅವ್ರ ಭಾಷೆಯಲ್ಲಿ ಬಿಡ್ಲಿ, ಬ್ರಾಕೆಟ್ ಅಲ್ಲಿ ಹಾಕ್ಲಿ. ಅವ್ರ ಕನ್ನಡ ಇದೆ, ಇದು ಡಬ್ಡು ಅಂತ ಡಬ್ ಮಾಡಿದೀವಿ ನಾವು ಕನ್ನಡಕ್ಕೆ ಅಂತ ಹಾಕ್ಲಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಕೆಳಗಡೆ ಆದ್ರೂ ಇದು ಮಲಯಾಳಮ್ಮು, ತೆಲುಗು, ತಮಿಳು ಅಂತ ಏನು ಹಾಕೇ ಇಲ್ಲ. ಅವರು ಡೈರೆಕ್ಟ್ ಆಗಿ ಋಷಭ ಅಂತ ಅನೌನ್ಸ್ ಮಾಡಿದ್ದಾರೆ. ಇವಾಗ ನಾವು ಇಷ್ಟು ದಿನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ನಾವು ನೋಡ್ತಾನೆ ಇದ್ವಿ ಪೇಜ್, ಅದು ಬಿಡ್ತಾರೇನೋ. ಆಮೇಲೆ ಮೊನ್ನೆ ಬಿಟ್ರು. ಅದು ಇಲ್ಲಿ ಲೋಕಲ್ ಟೈಟ್ಲ್ ರಿಜಿಸ್ಟರ್ ಮಾಡಿಸಲೇಬೇಕು. ಮಾಡಿಸಿದ್ರು ಕೂಡ ಅವ್ರೇನ್ ಮಾಡ್ತಾರೆ, ಕನ್ನಡ ಡಬ್ಬಲ್ ಸೆನ್ಸಾರ್ ಅವ್ರು ಮಾಡಿಸುವಾಗ ಅಬ್ಜೆಕ್ಷನ್ ಮಾಡ್ಲಿಲ್ವಾ ಅಂತ ಋಷಭ ಟೈಟ್ಲಿಗೆ? ಇಲ್ಲ ಸರ್, ಇನ್ನ ಅದು ಸೆನ್ಸರ್ ಆಗಿಲ್ಲ ಅಂತ ಫಿಲಂ ಚೇಂಬರ್ ಲೆಟರ್ ಕಳಿಸಿದ್ದಾರೆ. ಲೆಟರ್ ಕಳಿಸಿದ್ದಾರೆ. ಸೆನ್ಸಾರ್ ಮಾಡಿಸಿದ್ರೆ ಯೂಸ್ ಆಗುತ್ತೆ. ಅಂದ್ರೆ ಅವ್ರು ಸೆನ್ಸಾರ್ ಮಾಡಿಸಿಲ್ಲ, ಅವ್ರು ಕನ್ನಡದಲ್ಲಿ ಮಾಡಲ್ಲ ಅಂತಿದ್ದಾರೆ. ಕನ್ನಡದಲ್ಲಿ ಪೋಸ್ಟರ್ ಹಾಕ್ಬಿಟ್ರು. ಮತ್ತೆ ನಮ್ದು ನೆಕ್ಸ್ಟ್ ಮಂತ್ ಆಗಿದೆ. ಸೆನ್ಸರ್ ಮಾಡ್ಸಕ್ ಹೋದಾಗ ಯಾರು ಫಸ್ಟ್ ಸೆನ್ಸರ್ ಮಾಡ್ತಾರೆ ಅವ್ರಿಗೆ ಪ್ರಿಫರ್ ಮಾಡೋದು. ನೀವು ಅಲ್ಲಿ ಸೆನ್ಸರ್ ಮಾಡಿದ್ರೆ ಚೇಂಬರ್ ಇಂದ ಲೆಟರ್ ಕೊಡ್ತಾರೆ, ಮತ್ತೆ ಅವ್ರು ಬಂದ್ರೆ ಅದು ಆಕ್ಟಿವ್ ತಗೊಳ್ಳೋದು. ಯಾಕಂದ್ರೆ ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡೋದು. ಸೊ ನಿಮ್ಗೆ ಇದು ಪೋಸ್ಟರ್ ಕಾಣಿಸಿದೆ ಅನ್ನೋದು ನಿಮ್ಗೆ ಈಗ ಆತಂಕ. ಹೌದು ಸರ್, ಅಲ್ವಾ? ಹೌದು. ನಿಮ್ಗೆ ವೆರಿ ಫಸ್ಟ್ ಅವ್ರು ಏನಾದ್ರು ಭೇಟಿ ಆಗಿ ಅದನ್ನು ಹೇಳಿ ನಿಮ್ದೇನಾದ್ರು ಫೈನಾನ್ಷಿಯಲ್ ಇದೆ ಅಂತ ಹೇಳಿದೆ ಅಲ್ವಾ? ಆ ಥರ ಏನಾದ್ರು ಒಪ್ಕೊಂಡ್ರೆ ನೀವು ಟೈಪ್ ಚೇಂಜ್ ಮಾಡ್ಕೊಡ್ತೀರಾ? ಅವಾಗ ನಾವು ಏನು ಮಾಡಿರಲಿಲ್ಲ ಸರ್. ಸ್ಟಾರ್ಟ್ ಮಾಡಿ ಅವಾಗ ಕೇಳಿದ್ರೆ ನಾವೇನೋ ಕೊಡ್ತಿದ್ವೋ ಏನೋ, ನಾವೇನೋ ಟೈಟ್ಲ್ ಚೇಂಜ್ ಮಾಡ್ಕೊತಿದ್ವಿ. ಅವಾಗ ಅವ್ರು ಏನಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ. ಅಟ್ಲೀಸ್ಟ್ ನಾವೇನೋ ಮಾಡಿರಲಿಲ್ಲ. ಅವಾಗ ಅವ್ರು ಕೇಳಿದ್ರೆ ನಾವೇನೋ ಕೊಡ್ತಿದ್ವಿ. ಇನ್ನೂ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ. ಅವಾಗ್ಲೇನೆ ಋಷಭ ಅಂತ ಇಡ್ಬೇಕಂದ ಮೇಲೆನೆ ನಾವು ನೋಡಿದ್ವಿ ಅದನ್ನ. ಋಷಭ ಅಂತ ಅವ್ರು ಬಿಟ್ಟಿದ್ರು. ಆಮೇಲೆ ಅವರು ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ ಮೇಲೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು ಅಂತ ಕೇಳಿದ್ರು. ಸ್ವಲ್ಪ ದಿನ ಯೋಚನೆ ಮಾಡಿ ಹೇಳಿದ್ವಿ ಸರ್. ಅಂದ ತಕ್ಷಣ ಸ್ವಲ್ಪ ದಿನ ಆದ್ಮೇಲೆ ಅದು ಕಾಂಟ್ಯಾಕ್ಟ್ ಹೊಟ್ಟೋಗ್ಬಿಡ್ತು. ಆಮೇಲೆ ಅವ್ರೇನು ಕನ್ನಡ ಮಾಡಲ್ಲ ಏನು ಅನ್ಕೊಂಡು, ಅಲ್ಲ ಸರ್ ಏನಾದ್ರು ಕೇಳ್ತಾರೇನೋ ಹಂಗೆ ಅಂತ ಸರ್. ಅವ್ರದ್ದು ದೃಷ್ಟಿಯಿಂದ ಕೇಳಿದ್ದು. ಅವ್ರ ದೃಷ್ಟಿಯಿಂದ ಏನಂದ್ರೆ, ನೀವು ಏನು ಅಮೌಂಟ್ ಏನು ಕೇಳ್ತೀರಾ ನಮಗೆ ಟೈಟ್ಲ್ ಕೊಡ್ಲಿಕ್ಕೆ, ಆ ದೃಷ್ಟಿಯಿಂದ ಕೇಳಿದ್ರು ಸರ್. ನಮ್ಮ ಈ ಸಿನಿಮಾನೇ ಆ ಟೈಟ್ಲ್ ಮೇಲೆ ಇರೋದ್ರಿಂದ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದು. ಅದು 1 year ಬ್ಯಾಕ್ ಸರ್. ಸಿನಿಮಾನ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನಾವು. ಯಾಕೆ ಕೇಳಿದ್ದು ಅಂದ್ರೆ, ಇವ್ರು ಕನ್ನಡದಲ್ಲಿ ಬಿಟ್ರೆ ನಮಗೆ ತೊಂದರೆ ಆಗುತ್ತೆ ಅಂತ. ಈಗ ಆ ತೊಂದರೆ ಬಂದು ಕೂತಿದೆ ನಮಗೆ. ಆಲ್ರೆಡಿ ನಾವು ನೆಕ್ಸ್ಟ್ ಮಂತ್ ಬರ್ತೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಅವ್ರು ಅನೌನ್ಸ್ ಮಾಡಿದ್ದಾರೆ, ಕನ್ನಡದಲ್ಲಿ ಟೈಟ್ಲ್ ಬಿಟ್ಟಿದ್ದಾರೆ.
ಈಗ ನಾವು ಹೇಗ್ ಬಿಡೋದು ನಾವು ಕನ್ನಡದಲ್ಲಿ? ಈಗ ಆಲ್ರೆಡಿ ತುಂಬಾ ಜನ ನನ್ನನ್ನು ಕೇಳ್ತಿರೋದು, ನೀವೇನು ಮೋಹನ್ ಲಾಲ್ ಸರ್ಗೆ ಸಿನಿಮಾ ಮಾಡ್ತಾ ಇದ್ದೀರಾ, ಋಷಭ ಟೈಟ್ಲ್ ಈಗ ಬಿಟ್ಟಿದ್ದಾರೆ, ಋಷಭ ಅಂದ್ರೆ ಎಲ್ಲರೂ ಅದೇ ಕೇಳ್ತಾರೆ. ಅದೇ ಕೇಳ್ತಾರೆ. ಅಂದ್ರೆ ನಮ್ಮ ಟೈಟ್ಲ್ ಮುಚ್ಚೋಗ್ಬಿಡುತ್ತೆ. ನಾವು ಇಷ್ಟು ಖರ್ಚು ಮಾಡಿದ್ದೀವಿ, ಇಷ್ಟು ಕಷ್ಟಪಟ್ಟಿದ್ದೀವಿ, ಅದ್ರ ಮೇಲೆ ಕತೆ ಬರೆದಿದ್ದೀವಿ, ಒಂದು ಒಳ್ಳೆ ಸಂದೇಶ ಇರೋ ಸಿನಿಮಾ. ಒಂದು ಕತೆಗೋಸ್ಕರ 4 ವರ್ಷ ಕೂತು ಕೆಲಸ ಮಾಡಿದ್ದೀನಿ. ಡಬ್ಬುಡು ನೀವು ಇದೇ ಟೈಟಲ್ ಅಲ್ಲಿ ಹೋಗಿ ಅಂತ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಡಬ್ಬುಡು ಅಂದ್ರೆ ಅವ್ರ ಕನ್ನಡ ಡಬ್ ಇರ್ಲಿ, ಆದ್ರೆ ಕನ್ನಡ ಟೈಟ್ಲ್ ಬಳಸಂಗಿಲ್ಲ ಅವರು. ನಾವೇನ್ ಬಿಡ್ಲಿ ಅವಾಗ? ನೀವು ನಾವು ಹೇಳಕ್ಕಾಗಲ್ಲ, ಅವ್ರಿಗೊಂದು ಇದಿದೆ. ಹೌದು ಸರ್, ನಾವು ಒಪ್ಕೊಂತೀನಿ, ನಿಮ್ಮ ಪ್ರಶ್ನೆ ಒಪ್ಕೊಂತೀನಿ ನಾನು. ಅವರು ಡಬ್ಬಡ್ ಇರ್ಬೋದು, ಮಲಯಾಳಂ ಹಾಕ್ಲಿ, ಇಂಗ್ಲಿಷ್ ಹಾಕ್ಲಿ, ಕನ್ನಡದಲ್ಲಿ ಡಬ್ ಅಂತ ಹಾಕ್ಲಿ ಅವರು ಕೆಳಗಡೆ. ಈಗ ಹಂಗಾದ್ರೆ ನಾವು 3 ವರ್ಷದಿಂದ ರಿಜಿಸ್ಟರ್ ಮಾಡಿಸಿರೋರು, ಹೌದು, ನಾವೇನ್ ಮಾಡ್ಬೇಕು ಅವಾಗ? ನಾವ್ ಯಾವ ಭಾಷೆಯಲ್ಲಿ ಹಾಕ್ಲಿ? ಅಲ್ಲ ಸರ್, ಈಗ ನೋಡಿ, ಈಗ ನೀವು ಹೇಳಿದ್ ಒಪ್ಕೊಂತೀವಿ ನಾವು. ಅವ್ರು ದೊಡ್ಡ ಪ್ರೊಡಕ್ಷನ್, ಅವ್ರ ದುಡ್ಡು ಇರುತ್ತೆ, ಈಸಿಯಾಗಿ ಸಿನಿಮಾ ಮುಗಿಸ್ತಾರೆ, ಆದಷ್ಟು ಜಲ್ದಿ ಸೆನ್ಸಾರ್ ಮಾಡಿಸ್ತಾರೆ. ನಿಮ್ಗೆ ಗೊತ್ತು, ಒಬ್ಬ ರೈತ ಸಿನಿಮಾ ಮಾಡಕ್ ಬಂದಿದ್ದಾನೆ ಅಂದ್ರೆ ಅವನು ಎಷ್ಟು ಕಷ್ಟಪಡ್ತಿರ್ತಾನೆ. 2.5 ಕೋಟಿ ಬಜೆಟ್ ಸಿನಿಮಾ ನಮ್ದು, ಒಂದು ಸಣ್ಣ ಪ್ರಮಾಣದ ಸಿನಿಮಾ ಅಲ್ಲ. ನೀವು ಸಿನಿಮಾ ನೋಡಿದ್ರೆ ಇವನು ಹೊಸಬ ಸಿನಿಮಾ ಮಾಡಿದ್ದಾನೆ ಆ ಫೀಲ್ ನಿಮಗೆ ಯಾರಿಗೂ ಬರಲ್ಲ, ಆಡಿಯನ್ಸ್ಗೂ ಬರಲ್ಲ. ಹಾ, ಬ್ರೇಕಿಂಗ್ ವಿಡಿಯೋ ನಮಗೂ ಆಗಿ ಚೇಂಬರ್ ಆಗಿ ಎಲ್ಲ ತೋರಿಸ್ಬೇಕಿತ್ತು. ಇಲ್ಲಿ ನೀವು ಬ್ರೇಕಿಂಗ್ ವಿಡಿಯೋ ಏನು ತೋರಿಸ್ತಿಲ್ಲ, ಜಸ್ಟ್ ನಮಗೆ ನೋಟ್ಸ್ ತೋರಿಸಿದ್ರಿ. ನಮ್ಗೇನಾಗುತ್ತೆ, ಇದು ಸ್ಟಾರ್ಟ್ ಮಾಡಿರೋದೇ ಒಂದು ದೊಡ್ಡ ಚೆನ್ನಾಗಿದೆ. ಈಗ ಅದು ಯಾವುದೇ ಈಗ ಸರ್ ಆಯ್ತು ನಿಮ್ಮ ಸರ್, ರೆಫರೆನ್ಸ್ ಬೇಕು. ಹೌದೌದು ರೆಫರೆನ್ಸ್ ತೋರಿಸಿದ್ರೆ ಹ್ಮ್. ಚೇಂಬರ್ಗೂ ಕೊಡ್ತಾರೆ. ಸರ್, ನಿಮ್ಮ ಪ್ರಶ್ನೆ ಒಪ್ಕೊಂತೀನಿ ನಾನು. ಈಗ ನಿಮಗೆ ತೋರಿಸ್ಬೇಕಿತ್ತು, ಅವರು ನಮಗೆ ಸಡನ್ಲಿ ಶಾಕ್ ಕೊಟ್ಟಿದ್ದಾರೆ. ಇದು ಯಾವಾಗ ಪೋಸ್ಟ್ ಆಗಿದೆ ಇನ್ಸ್ಟಾಗ್ರಾಮದಲ್ಲಿ ತೋರಿಸ್ತೀವಿ ನಾವು. ಸಡನ್ಲಿ ಶಾಕ್, ಟೈಮ್ ಕೊಟ್ಟಿಲ್ಲ ನಮಗೆ. ಟೈಮ್ ಕೊಟ್ಟರೆ ಇವ್ರು ಏನಾದ್ರು ಮಾಡ್ತಾರೆ. ಒಂದ್ 4-5 ದಿನ ಆಯ್ತು ಸರ್, ಅದು ಬಿಟ್ಟು ಅಷ್ಟೇ. ಈಗ ರಿಲೀಸ್ ಗಿನ್ನ ಎಷ್ಟು ದಿನ ಇದೆ? ಇನ್ನೊಂದು 20 ಡೇಸ್ ಇದೆ. ಹೌದು ಸರ್, ಹೌದು ಸರ್, ಅದೇ ನಾನು ಹೇಳ್ತಿರೋದು. ಅವ್ರು ನಮಗೆ ಟೈಮೇ ಕೊಟ್ಟಿಲ್ವಲ್ಲ. ಈಗ ನಮ್ಮ ಸಿನಿಮಾ ಅರ್ಧಂಬರ್ಧ ಇದೆ, ಹೆಂಗ್ ತೋರಿಸ್ಲಿ? ಅಲ್ಲ, ಮೇಕಿಂಗ್ ವಿಡಿಯೋ ಎಲ್ಲ ನನ್ನ ಹತ್ರನೇ ಇದೆ ಫೋನಲ್ಲಿ. ಇವಾಗ ತೋರಿಸಿದ್ರೆ ಅದು ಆಗಲ್ಲ, ಅದು ಕಟ್ ಮಾಡಿಸಿ. ಅಂದ್ರೆ ಈಗ ನೋಡಿ, ಸೆಕೆಂಡ್ ಹಾಫ್ ರೆಡಿ ಇದೆ, ಫಸ್ಟ್ ಹಾಫ್ ಸ್ವಲ್ಪ ಕೆಲಸ ಇದೆ, ಆದ್ಮೇಲೆ ನಾವು ಸೆನ್ಸಾರ್ ಇನ್ 15 ಡೇಸ್ ಅಲ್ಲಿ ಹೋಗ್ತೀವಿ. ಮುಗ್ದಿರುತ್ತೆ ಫುಲ್ ಸಿನಿಮಾ. ಆಗಿದ್ದಾಗ ನಾವು ಅದೇಂಗ್ ತೋರಿಸ್ಲಿ ಅರ್ಧಂಬರ್ಧ ಆಗಿರೋದು? ಮೊದಲನೇದಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಬಂದಿರೋ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನನ್ನ ಹೃದಯದಿಂದ ನಮಸ್ಕಾರಗಳು. ಋಷಭ ಇದು ಬರೀ ಟೈಟ್ಲ್ ಅಲ್ಲ, ಕನಸು. ಸುಮಾರು 8 ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನೇನೋ ಸಾಧಿಸ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆಯಂತವರೆಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗ್ಬೇಕು, ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ. ನಮ್ಮ ಟೈಟ್ಲು ಋಷಭ ಇದೆಯಲ್ಲ, ಇದನ್ನು 3 ವರ್ಷದ ಹಿಂದಿನಿಂದ ನಾವು ರಿನೋವಲ್ ಮಾಡಿಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ. ಆದರೆ ಈಗ ಕೊನೆಯ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊಂತ ಇದೆ. ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು, ನಂದಕಿಶೋರ್ ಅವರು ಡೈರೆಕ್ಟರ್. ಅದ್ರದ್ದು ಋಷಭ ಅಂತ ನಮ್ಮ ಮಲಯಾಳಂ ದೊಡ್ಡ ಆಕ್ಟರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ. ಈಗ November 6 ಇದೆ ಸಿನಿಮಾ ರಿಲೀಸ್, November 6 ಇದೆ. ಅವರು 1 ತಿಂಗಳಿಂದ ಸುಮಾರು ನಾವು 1 ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು. ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ, 3 ವರ್ಷದಿಂದ ನಾವು ಸಿನಿಮಾ ಮಾಡ್ಲಿಕ್ಕೆ ಅದನ್ನು ತಗೊಂಡಿದ್ದೀವಿ. ನಾವು ಇನ್ನೇನು ಶೂಟಿಗೆ ಹೋಗ್ಬೇಕು. ಆ ಟೈಮಲ್ಲಿ ಇವರು ಇಂಗ್ಲಿಷಲ್ಲಿ, ಮಲಯಾಳಮಲ್ಲಿ, ತೆಲುಗುವಲ್ಲಿ ಬಿಟ್ಟರು, ಕನ್ನಡದಲ್ಲಿ ಬಿಟ್ಟಿಲ್ಲ. ಅವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು, ಅವ್ರಿಗೆ ಅಪ್ಡೇಟ್ ಮಾಡಿದ್ದು. ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿಲ್ಲ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟು, ಆದರೆ ಆಗಲಿಲ್ಲ. ಕೊನೆಗೆ ಎಕ್ತಾ ಕಪೂರ್ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರು, ಮಾತಾಡಿದ್ರು. ಅವ್ರು ಫಸ್ಟ್ ಕೇಳಿದ್ದು, ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದ್ರು, ಕೊಡ್ಲಿಕ್ಕೆ ನಮಗೆ. ನಾವು ಅದಕ್ಕೆ
ಯೋಚನೆ ಮಾಡ್ತೀವಿ, ಟೈಮ್ ಕೊಡಿ ಅಂತ ಹೇಳಿದ್ರು. ಯಾಕೆಂದ್ರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ, ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ. 1 year ಬ್ಯಾಕ್ ಇದು. ಅದು ಆಯಿತು, ಅವ್ರು ಮಾತಾಡಿದ್ರು, ನಾವು ತಿಳಿಸ್ತೀವಿ ಸರ್, ಒಂದು 2 days ಟೈಮ್ ಕೊಡಿ ಅಂತ. ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಆಯ್ತದು. ಯಾಕೆಂದ್ರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕಂತ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ. ನಾವು ಈಗ ಕರೆದಿರೋದು ನಮ್ಮ ಸಮಸ್ಯೆಗೆ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ. ನಮ್ಮ ಟೈಟ್ಲನ್ನು ಅವರು ಬಳಸ್ಕೊಂತಿದ್ದಾರೆ. ನಾವು ಸಿನಿಮಾ ರೆಡಿ ಇದೆ. ಈಗ ನೆಕ್ಸ್ಟ್ ಮಂತ್ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಸೆನ್ಸಾರ್ಗೆ ಹೋಗ್ತಾ ಇದ್ದೀವಿ. ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ. ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ, ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ. ಆ ಹೀರೋನ ವ್ಯಕ್ತಿತ್ವನೇ ಆ ಋಷಭ ಅಂದ್ರೆ ಗೂಳಿ ತರ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ರೈತ. ಈಗ ರೈತರು ಅಂದ್ರೆ ಎಲ್ಲರೂ ಕೇವಲವಾಗಿ ನೋಡ್ತಾರೆ. ಆದ್ರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆದ್ರೆ ನಾನು ತೋರಿಸ್ತಿರೋ ರೈತನೇ ಬೇರೆ, ಇದುವರೆಗೆ ಯಾರು ಮಾಡಿಲ್ಲ. ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆ ಎಲ್ರಿಗೂ ಗೊತ್ತಾಗುತ್ತೆ. ಯಾಕೆಂದ್ರೆ ಈಗ ರೈತರನ್ನ ಯಾಕೆ ಕೇವಲವಾಗಿ ಕಾಣ್ತಿದ್ದಾರೆ, ಯಾಕೆ ಚೇಂಜ್ ಆಗಬಾರ್ದು. ಮತ್ತೆ ನಮ್ಮ ಕನ್ನಡ ಶಾಲೆಗಳು, ಈ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ ಎಲ್ಲ ಊರಲ್ಲೂ ಇರಲ್ಲ. ಒಂದು 10-6 ಹಳ್ಳಿಗೆ ಸೇರಿ ಒಂದು ಊರಲ್ಲಿ ಇರುತ್ತೆ. ಅಲ್ಲಿಗೆ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಬಡತನ ಮಕ್ಕಳು ಅವ್ರು ನಡ್ಕೊಂಡೇ ಬರಬೇಕು. ಅವ್ರ ಸೇಫ್ಟಿ ಏನು ಅದು ಈಗ ಪ್ರೆಸೆಂಟ್ ಆಗಿ ಗೊತ್ತಿದೆ ನಿಮಗೆ, ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ. ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ. ಮತ್ತೆ ಕನ್ನಡ ಶಾಲೆಗಳು ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ. ಕೊನೆಯ ದಾರಿ ಅದು, ಆಪ್ಷನ್ನೇ ಇಲ್ಲ. ಇನ್ನು ಇದುವರೆಗೂ ಯಾರು ಅಸಡ್ಡೆ ತೋರಿಸ್ತಿದ್ದಾರೆ. ಕನ್ನಡ ಉಳಿವಿಗೆ ಇರೋದು ಎರಡೇ ಒಂದು ವೇದಿಕೆ, ಕನ್ನಡ ಬಳಸೋದು. ಒಂದು ಕನ್ನಡ ಶಾಲೆಗಳು, ಇನ್ನೊಂದು ಚಿತ್ರರಂಗ ಬೆಳೆದಿದೆ, ಓಕೆ. ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ. ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ. ಆದ್ರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು 4-5 ದೊಡ್ಡ ಮರ ಇದ್ರೆ ಸಾಕ. ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದು ಸಂತೋಷ, ಅವರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ 4-5 ಮರ ಸಾಕ. ಹೊಸ ಪ್ರೊಡಕ್ಷನ್ಗಳು, ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವ್ರಿಗೆ ಚ್ಯೂಟ್ ಹಾಕ್ಬೇಕಾ? ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು, ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು. ಅಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ? ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ವಾ? ನಾವೇನು ಅವರನ್ನು ತೊಂದರೆ ಮಾಡ್ಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ. ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ. ನಮ್ಮ ಟೈಟ್ಲ್ ಅದು, ಟೈಟ್ಲ್ ಮೇಲೆ ಸಾಂಗ್ ಇದೆ, ಟೈಟ್ಲ್ ಸಾಂಗ್ ಇದೆ. ಹೀರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟ್ಲ್ ಮೇಲೆ, ಆ ಗೋಳಿಗಳಿಂದ. ಅದೇ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ಏನಿಲ್ಲ, ಊಟದಲ್ಲಿ ಉಪ್ಪೇ ಇಲ್ಲ ಅನ್ನೋಗೆ ಟೈಟ್ಲ್ ಇಲ್ಲ ಅಂದ್ರೆ. ಈಗ ಇವರು ಅನೌನ್ಸ್ ಮಾಡಿದ್ದಾರೆ, ಸಾರಿ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗತ್ತೆ. ಇದು ನೋಡಿ, ಇದುವರೆಗೂ ಅನೌನ್ಸ್ ಮಾಡಿರಲಿಲ್ಲ ಅವರು, ಕನ್ನಡದಲ್ಲಿ ಎಲ್ಲೂ ಟೈಟ್ಲ್ ಬಿಟ್ಟಿರ್ಲಿಲ್ಲ. ನಾವು ಸುಮ್ಮನಿದ್ದು, ನಾವು ಚೇಂಬರ್ಗೆ ಒಂದ್ಸತಿ ಹೋಗಿದ್ದು, ಇಲ್ಲಿ 6 months ಬ್ಯಾಕೆ ಹೋಗಿದ್ದು. ಅವಾಗ